ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ಸಿಡಬ್ಲ್ಯೂಎಂಎ ಮೀಟಿಂಗ್ ಆರಂಭ ಆಗ್ತಾ ಇದೆ. ಮಧ್ಯಾಹ್ನ 2:30ಕ್ಕೆ ಸಭೆ ನಿಗದಿಯಾಗಿರುವುದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯತ್ತ ಸದ್ಯ ಕಾವೇರಿ ಕೊಳ್ಳದ ರೈತರ ಚಿತ್ತ ನೆಟ್ಟಿದೆ. ತಮಿಳುನಾಡಿಗೆ ಒಟ್ಟಾರೆಯಾಗಿ 15 ದಿನಗಳ ಕಾಲ 4.5 ಟಿಎಂಸಿ ನೀರನ್ನ ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನು ಮಾಡಿದೆ. ಅಂದ್ರೆ ನಿನ್ನೆಯಿಂದ ಪ್ರತಿನಿತ್ಯ ತಲಾ 3500 ಕ್ಯೂಸೆಕ್ ನೀರನ್ನ ಹರಿಸುವುದಕ್ಕೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸನ್ನ ಮಾಡಿರುವುದು. ತಮಿಳುನಾಡಿಗೆ ನೀರನ್ನ ಹರಿಸಿದಂತೆ ರಾಜ್ಯದಲ್ಲಿ ಹೋರಾಟ ಭುಗಿಲೆದ್ದಿದೆ. ಮಂಡ್ಯದಲ್ಲಿ ಬೀದಿಗಿಳಿದು ಅನ್ನದಾತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಈ ಆದೇಶವನ್ನ ಪಾಲಿಸಬಾರದು ಅನ್ನುವಂತಹ ಆಗ್ರಹವನ್ನ ಮಾಡ್ತಿದ್ದಾರೆ. ಇದರ ಮಧ್ಯೆ ಸಿಡಬ್ಲ್ಯೂಎಂಎ ಸಭೆ ಈಗೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಕರ್ನಾಟಕ ತನ್ನ ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕಿದೆ. ಸಿಡಬ್ಲ್ಯೂಆರ್ಸಿಯ ಶಿಫಾರಸಿಗೆ ಸಂಬಂಧಪಟ್ಟ ಹಾಗೆ ಸಿಡಬ್ಲ್ಯೂಎಂಎ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಒಂದು ಪ್ರಾಧಿಕಾರದ ಆದೇಶ ಏನಾಗಿರುತ್ತೆ? ಕರ್ನಾಟಕದ ಪರವಾಗಿ ತೀರ್ಮಾನ ಬರುತ್ತಾ ಅಥವಾ ತನ್ನ ತೀರ್ಪಿನಲ್ಲಿ ಸಿಡಬ್ಲ್ಯೂಆರ್ಸಿಯ ಆದೇಶ ಏನಿದೆ ಅದರಲ್ಲಿ ಮಾರ್ಪಾಡು ಮಾಡುವಂತಹ ಕೆಲಸ ಆಗುತ್ತಾ ಅಥವಾ ನೀರನ್ನ ಹರಿಸುವಂತೆ ತಾಕೀತು ಮಾಡುವಂತಹ ಕೆಲಸ ಕರ್ನಾಟಕಕ್ಕೆ ಮಾಡಲಾಗುತ್ತಾ? ಇದು ಸದ್ಯಕ್ಕಿರುವಂತಹ ಕುತೂಹಲ. ಸಿಡಬ್ಲ್ಯೂಆರ್ಸಿಯ ಆದೇಶವನ್ನ ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಸಿಡಬ್ಲ್ಯೂಎಂಎ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಿದೆ. ಈ ಹಿನ್ನೆಲೆಯಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶವನ್ನ ಸದ್ಯ ಪ್ರಾಧಿಕಾರ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಮಾಡಲಿದೆ. ವಿಚಾರಣೆ ನಡೆದಂತಹ ನಂತರದಲ್ಲಿ ಬರುವಂತಹ ಆದೇಶ ಏನು ಅನ್ನೋದು ಸದ್ಯಕ್ಕೆ ಇರುವಂತಹ ಕುತೂಹಲ. ಕರ್ನಾಟಕ ಮಾಡ್ತಾ ಇರುವಂತಹ ವಾದ ಏನು? ಒಟ್ಟು 5 ವಾದಗಳನ್ನ ಮುಂದಿಡ್ತಾ ಇದೆ. ಮೊದಲನೇದು, ಕುಡಿಯುವ ನೀರಿಗೆ ಮೊದಲ ಆದ್ಯತೆ. ಈ ಹಿಂದಿನ ಸುಪ್ರೀಂ ಕೋರ್ಟ್ ಆದೇಶಗಳು ಏನ್ ಹೇಳಿದ್ದಾವೆ? ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕುಡಿಯುವ ನೀರಿಗೆ ಮೊದಲ ಆದ್ಯತೆಯನ್ನ ಕೊಡಬೇಕು. ಬೆಂಗಳೂರು ಸೇರಿ ಕಾವೇರಿ ಕೊಳ್ಳದ ಬೇರೆ ಬೇರೆ ನಗರಗಳು, ಅದು ರಾಮನಗರ ಇರಬಹುದು ಅಥವಾ ಚನ್ನಪಟ್ಟಣ ಇರಬಹುದು, ಜೊತೆಗೆ ಮಂಡ್ಯ ಭಾಗ ಇರಬಹುದು, ಇವರೆಲ್ಲರೂ ಕೂಡ ನೆಚ್ಚಿಕೊಂಡಿರುವುದು ಕಾವೇರಿ ನೀರನ್ನೇ. ಹಾಗಾಗಿ ಕಾವೇರಿ ಕೊಳ್ಳದ ನಗರ ಗ್ರಾಮಗಳಿಗೆ ನೀರನ್ನ ಒದಗಿಸಬೇಕು. ಈಗಿರುವಂತಹ ನೀರನ್ನ ಬಿಟ್ರೆ, ಈಗಲೇ ಕಡಿಮೆ ನೀರಿದೆ KRS ನಲ್ಲಿ, ನೀರನ್ನ ತಮಿಳುನಾಡಿಗೆ ಹರಿಬಿಟ್ರೆ ಇಲ್ಲಿ ರಾಜ್ಯದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗುತ್ತೆ. ಅದನ್ನ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಕರ್ನಾಟಕ ಮಾಡಲಿದೆ. ಎರಡನೇ ವಾದ ಏನು? ಮಳೆ ಕೊರತೆಯಾಗಿದೆ, ಜಲಾಶಯಗಳ ನೀರಿನ ಮಟ್ಟ ಈ ಬಾರಿ ಕುಸಿದಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಮಳೆ ಈ ಬಾರಿ ಕೈಕೊಟ್ಟಿದೆ. ಮಂಡ್ಯ ಭಾಗದಲ್ಲಂತೂ ಮಳೆನೇ ಇಲ್ಲ ಬಿಡಿ. ಜಲಾಶಯ ತುಂಬಬೇಕು ಅಂದ್ರೆ ಕೊಡಗು ಭಾಗದಲ್ಲಿ ಮಳೆಯಾಗಬೇಕು. ಕೊಡಗು ಭಾಗದಲ್ಲಿ ಮಳೆ ಸುರಿತಾನೇ ಇಲ್ಲ. ಮಳೆ ಸುರಿದೇ ಇರುವಂತಹ ಕಾರಣಕ್ಕಾಗಿ KRS ಡ್ಯಾಂ ಭರ್ತಿಯಾಗಿಲ್ಲ. KRS ಡ್ಯಾಂ ಇನ್ನೂ ಅರ್ಧದಷ್ಟು ಭರ್ತಿಯಾಗಿಲ್ಲ. 4 ಕಾವೇರಿ ಕೊಳ್ಳದ 4 ಜಲಾಶಯಗಳು ಯಾವ್ಯಾವುದು? KRS, ಕಬಿನಿ, ಹೇಮಾವತಿ, ಹಾರಂಗಿ. ನಿರೀಕ್ಷಿತ ಮಟ್ಟದಲ್ಲಿ ಈ 4 ಜಲಾಶಯಗಳಲ್ಲಿ ನೀರು ಸಂಗ್ರಹ ಆಗಿಲ್ಲ. ಡ್ಯಾಂಗಳಲ್ಲಿ ಲಭ್ಯವಿರುವಂತಹ ನೀರಿನ ಸಂಗ್ರಹ ತೀರಾ ಕನಿಷ್ಠ ಮಟ್ಟದಲ್ಲಿದೆ. ವರ್ಷವಿಡೀ ಕುಡಿಯುವ ನೀರಿಗಾಗಿ ಈ ಡ್ಯಾಂನ ನೀರನ್ನ ಉಳಿಸಿಕೊಳ್ಬೇಕು. ಒಂದು ವೇಳೆ ಮಳೆ ಬಾರದೇ ಇದ್ರೆ, ಚಲುವರಾಯಸ್ವಾಮಿ ಅವರು ಆಗ್ಲೇ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡಿದ್ರು. ಅದೇನು ಅಂದ್ರೆ, ಈಗಾಗಲೇ ಮಳೆಗಾಲ ಮುಗಿಯುವ ಹಂತಕ್ಕೆ ಹೋಗಿದೆ ಅಂತ ಹೇಳಿ. ಅಂದ್ರೆ ಮುಂಗಾರು ಆರಂಭವಾಗದೇನೆ ಮಳೆಗಾಲನೇ ಮುಗಿಯುವಂತಹ ಸಮಯ ಬಂದ್ಬಿಡ್ತು. ಈಗ ಮಳೆನೇ ಬರಲಿಲ್ಲ ಅಂತ ಅನ್ಕೊಳ್ಳಿ, ಆಗ ಕರ್ನಾಟಕದ ರೈತರ ಕತೆ ಏನು? ಕರ್ನಾಟಕದ ಜನರ ಕತೆ ಏನು? ಕುಡಿಯುವ ನೀರಿಗೆ ಏನು ಮಾಡಬೇಕು? ಕಾವೇರಿ ನೀರನ್ನ ನೆಚ್ಕೊಂಡಿರುವಂತಹ ಜನ ಎಲ್ಲಿಗೆ ಹೋಗ್ಬೇಕು? ರಾಜ್ಯದ ಹಿತವನ್ನ ಕಾಯುವುದು ರಾಜ್ಯ ಸರ್ಕಾರದ ಬದ್ಧತೆಯಾಗಿರ್ಬೇಕಲ್ವಾ? ಆ ಕಾರಣಕ್ಕಾಗಿನೇ ನೀರು ಹರಿಸೋದಕ್ಕೆ ಕರ್ನಾಟಕ ಸರ್ಕಾರ ವಿರೋಧವನ್ನ ವ್ಯಕ್ತಪಡಿಸಿ ಮೇಲ್ಮನವಿಯನ್ನ ಸಲ್ಲಿಸಿದೆ. ಡ್ಯಾಂಗಳಲ್ಲಿನ ನೀರನ್ನ ಉಳಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಕರ್ನಾಟಕಕ್ಕಿದೆ. ಆ ವಾದವನ್ನ ಸಿಡಬ್ಲ್ಯೂಎಂಎ ಮುಂದೆ ಕರ್ನಾಟಕ ಮಂಡಿಸಲಿದೆ. ಮೂರನೇ ವಿಚಾರ ಏನು? ಒಳಹರಿವಿನ ಭಾರೀ ಕುಸಿತ. ಜೂನ್ ಜುಲೈನಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿಲ್ಲ. ಕಾವೇರಿ ಕೊಳ್ಳದ 4 ಜಲಾಶಯಗಳಿಗೆ ಒಳಹರಿವೇ ಇಲ್ಲ. ಕೆಲವು ಕಡೆ 2000 ಕ್ಯೂಸೆಕ್ ಇದೆ, ಇನ್ನು ಕೆಲವು ಕಡೆ 400 ಕ್ಯೂಸೆಕ್ ಇದೆ, ಇನ್ನು ಕೆಲವು ಕಡೆ 700 ಕ್ಯೂಸೆಕ್ ಇದೆ. ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಒಳಹರಿವು. ಯಾಕಂದ್ರೆ ಮಳೆನೇ ಇಲ್ಲ. ಜಲಾಶಯ ಹೇಗೆ ತುಂಬಬೇಕು? ರಾಜ್ಯದ ಜಲಾಶಯಗಳಿಗೆ ಬರುವಂತಹ ಒಳಹರಿವು ಬಹುತೇಕ ಕುಸಿತ ಆಗಿದೆ. ಜಲಾಶಯಗಳಿಗೆ ಒಳಹರಿವೇ ಇಲ್ಲದೆ ಇರುವಾಗ ನೀರನ್ನ ಎಲ್ಲಿಂದ ಹರಿಸೋದು? ನೀರನ್ನ ಹರಿಸೋದು ಅಸಾಧ್ಯ ಅನ್ನೋದು ಕರ್ನಾಟಕದ ವಾದ. ತಮಿಳುನಾಡಿಗೆ ನೀರು ಹರಿಸೋದು ಅಸಾಧ್ಯ ಅನ್ನುವಂತಹ ವಾದವನ್ನ ಕರ್ನಾಟಕ ಮಂಡಿಸಲಿದೆ. ಮತ್ತೊಂದು ವಿಚಾರ ಏನು? ಸಂಕಷ್ಟದ ಸೂತ್ರವನ್ನ ಅನ್ವಯ ಮಾಡಬೇಕು. ಕರ್ನಾಟಕ ಮಾಡ್ತಾ ಇರುವಂತಹ ವಾದ ಇದು. ಕಾವೇರಿ ಕೊಳ್ಳದಲ್ಲಿ ಮಳೆ ಕಡಿಮೆಯಾಗಿ ತೀವ್ರ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಡ್ಯಾಂಗಳಲ್ಲಿ ಲಭ್ಯವಿರುವಂತಹ ನೀರನ್ನ
ಕುಡಿಯುವ ನೀರಿಗಾಗಿ ಬಳಕೆ ಮಾಡಬೇಕು. ಯಾಕಂದ್ರೆ ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ಕುಡಿಯುವ ನೀರು ಆದ್ಯತೆಯಾಗಿರಬೇಕು. ತುರ್ತು ಸಂದರ್ಭದಲ್ಲಿ ಸಂಕಷ್ಟ ಸೂತ್ರದ ನಿಯಮವನ್ನ ಬಲವಾಗಿ ಪ್ರತಿಪಾದಿಸುವಂತಹ ಕೆಲಸವನ್ನ ಇವತ್ತು ಕರ್ನಾಟಕ ಮಾಡೋದಕ್ಕಿದೆ CWMAಯ ಮೀಟಿಂಗ್ ನಲ್ಲಿ. ಮತ್ತು ಒಂದು ವಾದ ಏನು? ಕೃಷಿ ಚಟುವಟಿಕೆಗಳಿಗೆ ಎದುರಾಗಿರುವಂತಹ ಸಂಕಷ್ಟ. ರೈತರು ತಮ್ಮ ಕೃಷಿ ಬೆಳೆಗಳನ್ನ ಕಳ್ಕೊಂಡು ತೀವ್ರ ನಷ್ಟವನ್ನ ಅನುಭವಿಸುತ್ತಿದ್ದಾರೆ. ರಾಜ್ಯದ ರೈತರಿಗೆ ಖುದ್ದು ಮುಖ್ಯಮಂತ್ರಿಗಳು ಮನವಿ ಮಾಡಿದ್ರು. ಏನಂತ? ಮುಂಗಾರು ಮಳೆ ಬರೋವರೆಗೂ ಯಾವುದೇ ಕಾರಣಕ್ಕೂ ಬಿತ್ತನೆ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಮನವಿ ಮಾಡಿಕೊಂಡ್ರು. ಮಳೆ ಇಲ್ಲ, ನೀವು ಬೆಳೆ ಬೆಳೆಯೋದಕ್ಕೆ ಹೋದ್ರೆ, ಬಿತ್ತನೆ ಮಾಡೋದಕ್ಕೆ ಹೋದ್ರೆ ನಷ್ಟವನ್ನ ಅನುಭವಿಸ್ತೀರಿ ಅಂತ ಹೇಳಿ. ಈಗ ನಮ್ಮ ರೈತರಿಗೆ ನೀರಿಲ್ಲ, ನೀವು ಬೆಳೆ ಹಾಕಬೇಡಿ ಅಂತ ಹೇಳಿರುವಾಗ ತಮಿಳುನಾಡಿನ ರೈತರಿಗೆ ಅವರ ಬೆಳೆಗಳಿಗೆ ನೀರನ್ನ ಹರಿಸೋದಕ್ಕೆ ಹೇಗೆ ಸಾಧ್ಯ? ಯಾಕಂದ್ರೆ ತಮಿಳುನಾಡಿಗೆ ಏನಾದ್ರೂ ನೀರು ಬಿಟ್ರೆ ಸ್ಥಳೀಯ ರೈತರಿಗೆ ದ್ರೋಹ ಆದಂಗಾಗತ್ತೆ, ಸ್ಥಳೀಯ ರೈತರಿಗೆ ಮೋಸ ಆದಂಗಾಗತ್ತೆ. ಈ ವಾದವನ್ನ ಕರ್ನಾಟಕ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಇವತ್ತು ಮಂಡಿಸಲಿದೆ. ಸಭೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗುತ್ತೆ. ಆ ಸಭೆ ತೆಗೆದುಕೊಳ್ಳುವಂತಹ ತೀರ್ಮಾನ ಏನು, ಪ್ರಾಧಿಕಾರದ ನಿರ್ದೇಶನ ಏನಾಗಿರುತ್ತೆ ಅನ್ನುವುದು ಸದ್ಯದ ಕುತೂಹಲ. ಒಂದು ವೇಳೆ ಕರ್ನಾಟಕದ ಪರವಾಗಿ ಬಂದ್ರೆ ಓಕೆ, ಒಂದು ವೇಳೆ ಕರ್ನಾಟಕದ ವಿರುದ್ಧವಾಗಿ ಬಂದ್ರೆ CWRC ಆದೇಶವನ್ನೇ ಎತ್ತಿ ಹಿಡಿದ್ರೆ, ಯಾಕಂದ್ರೆ ಈ ಹಿಂದಿನ ಉದಾಹರಣೆಗಳಿದ್ದಾವೆ. ಈ ಹಿಂದೆ ಎಲ್ಲ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೊಟ್ಟಂತಹ ಆದೇಶ ಏನಿದೆ, ಆ ಆದೇಶವನ್ನ ಪ್ರಾಧಿಕಾರ ಎತ್ತಿ ಹಿಡಿದಂತಹ ಉದಾಹರಣೆಗಳಿದ್ದಾವೆ. ಹಾಗೆಯೇ ಈಗಲೂ ಕೂಡ ಒಂದು ವೇಳೆ ಎತ್ತಿ ಹಿಡಿದು ಬಿಟ್ರೆ ಆಗ ಕರ್ನಾಟಕದ ನಿಲುವು ಏನಾಗಿರ್ಬೇಕು? CWMA ಆದೇಶವನ್ನ ಧಿಕ್ಕರಿಸುತ್ತಾ ಕರ್ನಾಟಕ ಸರ್ಕಾರ? ಯಾಕಂದ್ರೆ ಇಲ್ಲಿ ರೈತರ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಿರುವಂತಹ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯತ್ತ ಇಡೀ ರಾಜ್ಯದ ಚಿತ್ತ ನೆಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.